ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ 36ನೇ ದಿನಕ್ಕೆ ಕಾಲಿಟ್ಟಿದೆ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜೋರಾಗ್ತಿದ್ದಂತೆ ಕರುನಾಡಿನಲ್ಲಿ ಕಣ್ಣೀರ ಧಾರೆ ಶುರುವಾಗಿದೆ. ಇರಾನ್ ಅನ್ನ ಸರ್ವನಾಶ ಮಾಡ್ತೀವಿ, ಒಂದೇ ವಾರದಲ್ಲಿ ಯುದ್ಧಕ್ಕೆ ಅಂತ್ಯ ಹಾಡ್ತೀವಿ ಎಂದಿದ್ದ ಟ್ರಂಪ್ಗೆ ಯುದ್ಧಕ್ಕೆ ಅಂತ್ಯ ಹಾಡೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಮೆರಿಕ ಹಾಗೂ ಇಸ್ರೇಲ್ನ ಜಂಟಿ ದಾಳಿಗೆ ಇರಾನ್ನ ಸೇನಾಪಡೆ ಕಮಕ್ ಕಿಮಕ್ ಅಂತಿಲ್ಲ. ಎರಡೂ ರಾಷ್ಟ್ರಗಳು ಮುಗಿಬಿದ್ರೂ ಇರಾನ್ನ ಸೇನಾಪಡೆ ಜಪ್ಪಯ್ಯ ಅಂತಿಲ್ಲ. ಏಟಿಗೆ ಏಟು, ವಿನಾಶಕ್ಕೆ ಸರ್ವನಾಶ ಅಂತ ತೊಡೆತಟ್ಟಿ ನಿಂತಿದ್ದಾರೆ. ಮೂರು ರಾಷ್ಟ್ರಗಳ ನಡುವೆ ಯುದ್ಧ ಶುರುವಾಗಿ 36 ದಿನ ಆದರೂ ರಣಭೀಕರ ಸಮರ ತಣ್ಣಗಾಗ್ತಿಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಇಸ್ರೇಲ್ ಮೇಲೆ ತೊಡೆತಟ್ಟಿ ನಿಂತಿರೋ ಇರಾನಿಗಳು ಬೆಂಕಿ ಮಳೆ ಸುರಿಸ್ತಾ ಇದ್ದಾರೆ. ನಗರ ಪ್ರದೇಶಗಳನ್ನೇ ಗುರಿಯಾಗಿಸಿ ಬಾಂಬ್ಗಳ ಸುರಿಮಳೆಗೈತಿದ್ದಾರೆ. ಇದರಿಂದ ಖುದ್ದು ಹೋಗಿರೋ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನ ಹುಟ್ಟಡಗಿಸೋ ಶಪಥ ಮಾಡಿತಿವೆ. ಯುದ್ಧ ಶುರುವಾಗಿ 36 ದಿನ ಆದರೂ ಇರಾನ್ನ ರಣಾರ್ಭಟ ಕಮ್ಮಿ ಆಗ್ತಿಲ್ಲ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಪಡೆ ಭೀಕರ ದಾಳಿ ಮಾಡಿದ್ದು ಕ್ಷಿಪಣಿ ಹಾಗೂ ಡ್ರೋನ್ಗಳ ಸುರಿಮಳೆಗೈದಿದ್ದಾರೆ. ಇದ್ರ ಬೆನ್ನಲ್ಲೇ ಟೆಲ್ ಅವೀವ್ ಮೇಲೂ ಇರಾನ್ ದಾಳಿ ಮಾಡಿದ್ದು ಹಲವರಿಗೆ ಗಾಯಗಳಾಗಿವೆ. ಇರಾನ್ನ ನಿರಂತರ ದಾಳಿಯಿಂದಾಗಿ ಸೆಂಟ್ರಲ್ ಇಸ್ರೇಲ್ನಲ್ಲಿರೋ ಜನ ಕತ್ತಲಲ್ಲಿ ಮುಳುಗಿ ಹೋಗಿದ್ದಾರೆ. ಇರಾನ್ ಹುಟ್ಟಡಗಿಸ್ತೀವಿ ಅಂತಿದ್ದ ಟ್ರಂಪ್ಗೆ ಇರಾನ್ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಅಮೆರಿಕದ 2 ಯುದ್ಧ ವಿಮಾನಗಳನ್ನ ಇರಾನ್ ಹೊಡೆದುರುಳಿಸಿದೆ. ಅಮೆರಿಕದ F-35 ಹಾಗೂ A-10 ಯುದ್ಧ ವಿಮಾನವನ್ನ ಧ್ವಂಸ ಮಾಡಲಾಗಿದ್ದು ಪೈಲಟ್ಗಳ ರಕ್ಷಣೆಗೆ ಎಂಟ್ರಿ ಕೊಟ್ಟ ಹೆಲಿಕಾಪ್ಟರ್ ಮೇಲೂ ದಾಳಿ ಮಾಡಿದ್ದಾರೆ. ಇದರ ಪರಿಣಾಮ ಅಮೆರಿಕದ ಹೆಲಿಕಾಪ್ಟರ್ಗಳು ಆಗಸದಲ್ಲೇ ಹೊತ್ತಿ ಊರಿದಿವೆ. ಯಾವಾಗ ಇರಾನ್ ತೀವ್ರ ರೂಪದ ದಾಳಿ ಶುರು ಮಾಡ್ತೋ ಇಸ್ರೇಲ್ ಕೂಡ ತೊಡೆತಟ್ಟಿ ನಿಂತಿದೆ. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ದಕ್ಷಿಣ ಉಪನಗರಗಳನ್ನು ಗುರಿಯಾಗಿಸಿ ಭೀಕರ ದಾಳಿ ಮಾಡಲಾಗಿದ್ದು ಕ್ಷಿಪಣಿ ಡ್ರೋನ್ಗಳನ್ನು ನುಗ್ಗಿಸಿದ್ದಾರೆ. ಹೀಗಾಗಿ ಬೈರುತ್ ನಗರ ತಲ್ಲಣಿಸಿ ಹೋಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಹಾರ್ಮುಜ್ ಜಲಸಂಧಿ ಬಗ್ಗೆಯೇ ಆತಂಕ ಕಾಡ್ತಿದೆ. ಎಲ್ಲಿ ತೈಲ ಹಾಗೂ ಅನಿಲ ಸಂಪರ್ಕಕ್ಕೆ ಕೊಳ್ಳಿ ಬೀಳುತ್ತೋ ಅನ್ನೋ ಟೆನ್ಷನ್ ದಿನೇ ದಿನೇ ಹೆಚ್ಚಾಗ್ತಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಜಲಸಂಧಿಗೆ ಕಂಟಕ ಶುರುವಾಗಿದೆ. ಬಾಬ್ ಎಲ್ ಮಂಡೇಬ್ ಜಲಸಂಧಿಯು ಬಂದ್ ಆಗುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಬಾಬ್ ಎಲ್ ಮಂಡೇಬ್ ಮೇಲೆ ಇರಾನ್ ಕಣ್ಣಿಟ್ಟಿದ್ದು ಈ ಜಲಸಂಧಿಯನ್ನ ಬಂದ್ ಮಾಡೋದಕ್ಕೆ ಇರಾನ್ ಚಿಂತನೆ ನಡೆಸಿದೆಯಂತೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ಅನಿಲ ಅಭಾವ ತಲೆದೋರಿದೆ. ಇದರ ಬೆನ್ನಲ್ಲೇ ಇರಾನ್ನಿಂದ LPG ಹೊತ್ತ ಹಡಗುಗಳು ಭಾರತದ ಕಡೆ ಮುಖ ಮಾಡಿವೆ. ಗ್ರೀನ್ ಸಾನ್ವಿ ಅನ್ನೋ ಹಡಗು ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಬರುತ್ತಿದೆ. ಇದು ಭಾರತಕ್ಕೆ ಬರ್ತಿರೋ 8ನೇ ಹಡಗಾಗಿದ್ದು ಇನ್ನೆರಡು ದಿನಗಳಲ್ಲಿ ಎಂಟ್ರಿ ಕೊಡಲಿದೆ. ಕರುನಾಡಲ್ಲಿ ಆಟೋ ಚಾಲಕರ ಕಣ್ಣೀರ ಧಾರೆ. ಒಂದು ಕಡೆ ತೈಲದ ಸಮಸ್ಯೆ, ಇನ್ನೊಂದು ಕಡೆ LPG ಸಮಸ್ಯೆ. ಇದೆಲ್ಲದರ ಮಧ್ಯೆ ಸಿಲುಕಿರೋ ಜನಸಾಮಾನ್ಯರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಂತೂ ಆಟೋ ಚಾಲಕರ ಪರದಾಟ ಹೇಳತಿರದಂತಾಗಿದೆ. ಶೇಷಾದ್ರಿಪುರಂನಲ್ಲಿ ಗ್ಯಾಸ್ಗಾಗಿ ಕಾದು ನಿಂತ ಆಟೋ ಚಾಲಕರು ಕಾದು ಸುಸ್ತಾಗಿ ಹೋಗಿದ್ದಾರೆ. ಒಂದು ಕಡೆ ಗ್ಯಾಸ್ ಸಿಗ್ತಿಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ. ಇದೆಲ್ಲದರಿಂದ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಏಕಾಏಕಿ ಗ್ಯಾಸ್ ಬೆಲೆಯನ್ನ 105 ರೂಪಾಯಿ ಏರಿಸಿದ್ರೆ ಹೇಗೆ ಆಟೋ ಓಡಿಸೋದು ಅಂತ ಪರದಾಡ್ತಿದ್ದಾರೆ. ಆಟೋವನ್ನೇ ನಂಬಿಕೊಂಡ ಚಾಲಕರು ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಿಂದ ಆಟೋ ತಳ್ಳಿಕೊಂಡು ಬಂದಿದ್ದ ಆಟೋ ಚಾಲಕ ಕಣ್ಣೀರಿಟ್ಟಿದ್ದಾನೆ. ಕ್ಯಾಶ್ ಇದ್ರೆ ಮಾತ್ರ ಬನ್ನಿ ಅಂತಿದ್ದಾರೆ. ನನ್ನ ಹತ್ತಿರ ಇರೋದೇ 80 ರೂಪಾಯಿ ಕ್ಯಾಶ್, ಅದಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಹಾಕಿಸ್ಕೋಬೇಕು. ಸರ್ಕಾರ ಗ್ಯಾಸ್ ಕೊಡೋಕೆ ಆಗ್ತಿಲ್ಲ, ಸುಮ್ಮನೆ ಸೀಮೆ ಹಸು ಕೊಡಿಸೋಕೆ ಹೇಳಿ ಊರಿಗೆ ಹೋಗಿ ಹಸು ಮೇಯಿಸ್ಕೊಂಡು ಜೀವನ ನಡೆಸ್ತೀವಿ ಎಂದಿದ್ದಾರೆ. ಗ್ಯಾಸ್ ರೈಟ್ 105 ರೂಪಾಯಿ ಆದ್ರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ, ಇವಾಗ ಹಾಕ್ತಾನ ಹಾಕಲ್ವ ಅದೋ ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ, ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ಇನ್ನು ಮೂಡಲಪಾಳ್ಯದಲ್ಲೂ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಮೂಡಲಪಾಳ್ಯದ ಸೂಪರ್ ಗ್ಯಾಸ್ ಬಂಕ್ ಮುಂದೆ 1 ಕಿಲೋಮೀಟರ್ ದೂರ ಕ್ಯೂ ನಿಂತಿದ್ದು ಒಂದು ಆಟೋಗೆ 500 ರೂಪಾಯಿಯ LPG ಹಾಕ್ತಿದ್ದಾರೆ. ಚಾಮರಾಜಪೇಟೆಯ ಈ ಗ್ಯಾಸ್ ಬಂಕ್ನಲ್ಲಿ ಮಧ್ಯರಾತ್ರಿಯಿಂದಲೇ ಆಟೋಗಳು ಕ್ಯೂ ನಿಂತಿವೆ. ಕಿಲೋಮೀಟರ್ ದೂರ ಆಟೋಗಳು ಸರತಿ ಸಾಲಲ್ಲಿ ನಿಂತಿದ್ದು ಗ್ಯಾಸ್ ಹಾಕಿಸಿಕೊಳ್ಳುವುದಕ್ಕೆ ಪರದಾಡ್ತಿದ್ದಾರೆ. ಗ್ಯಾಸ್ ಗಂಡಾಂತರ ಬರೀ ಬೆಂಗಳೂರಲ್ಲಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋವನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದವರು ಈಗ LPG ಸಿಗದೆ ಕಣ್ಣೀರು ಹಾಕ್ತಿದ್ದಾರೆ. ಕಲಬುರಗಿಯಲ್ಲಿ ಬಹುತೇಕ ಎಲ್ಲ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿತ್ತು. ಕಳೆದೆರಡು ವಾರದಿಂದ ನಮ್ಮ ಆಟೋಗಳು ಓಡ್ತಿಲ್ಲ. ಹೀಗೆ ಆದರೆ
ಜೀವನ ನಡೆಸೋದು ಹೇಗೆ ಅಂತ ಪರಿತಪಿಸ್ತಾ ಇದ್ದಾರೆ. ನಮ್ಗೆ ಆಟೋ ನಡೆಸ್ತೇವೆ ಅಂದ್ರೆ ನಮ್ಗೆ ಏನೂ ಸವಲತ್ತಿಲ್ಲ, ಇಲ್ಲಿ ಗ್ಯಾಸ್ ಎಲ್ಲ ಬಂದ್ ಆಗಿಬಿಟ್ಟಿದೆ. ನಾವು ಹೆಂಗೆ ಮಾಡ್ಕೊತಿರ್ಬೇಕು ಜೀವನದಾಗ, ತುಂಬ ತ್ರಾಸಿದೆ. ಇನ್ನು ದೊಡ್ಡಬಳ್ಳಾಪುರದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೀರಭದ್ರಸ್ವಾಮಿ ಆಟೋ LPG ಬಂಕ್ ಮುಂದೆ ಮಾಲೀಕರ ವಿರುದ್ಧ ಆಟೋ ಚಾಲಕರು ಸಿಡಿದೆದ್ದಿದ್ರು. ಬಂಕ್ನಲ್ಲಿ ಸ್ಟಾಕ್ ಇದ್ದರೂ ಆಟೋಗಳಿಗೆ ಗ್ಯಾಸ್ ನೀಡುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹೇಳತೀರದಂತಾಗಿದೆ. 15 ಆಟೋ LPG ಬಂಕ್ಗಳು ಬಂದಾಗಿವೆ. ಈ ಎಲ್ಲ ಬಂಕ್ಗಳಲ್ಲೂ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು, ನಿನ್ನೆವರೆಗೂ 2 ಬಂಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಆದರೆ ಈಗ ಅವು ಕೂಡ ಬಂದಾಗಿವೆ. ಚಿತ್ರದುರ್ಗದಲ್ಲೂ ಗ್ಯಾಸ್ ಗಂಡಾಂತರ ಆಟೋ ಚಾಲಕರನ್ನ ಆವರಿಸಿದೆ. ಬಹುತೇಕ ಎಲ್ಲ ಗ್ಯಾಸ್ ಬಂಕ್ಗಳು ಬಂದಾಗಿದ್ದು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಗ್ಯಾಸ್ ಸಮಸ್ಯೆ ತುಳುನಾಡಿನ ಕಂಬಳಕ್ಕೂ ಜೋರಾಗಿ ತಟ್ಟುವುದಕ್ಕೆ ಶುರುವಾಗಿದೆ. ಕಂಬಳದಲ್ಲಿ ಹೋಟೆಲ್ ನಡೆಸುವ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಟೆನ್ಷನ್ ಶುರುವಾಗಿದ್ದು, ಅಡುಗೆ ಮಾಡಲು ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಆದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಕೆಲಸಗಾರರು ಸಿಗ್ತಿಲ್ಲ. ಹೀಗಾಗಿ ತಿಂಡಿ ಜೊತೆ ಕೇವಲ ಗಂಜಿ ಊಟವನ್ನ ನೀಡುತ್ತಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ಟೊಮೆಟೊ ರೈತರಿಗೆ ತಟ್ಟುತ್ತಿದೆ. ಹೊಸಪೇಟೆ APMCಗೆ ನಿತ್ಯವೂ ಲೋಡ್ಗಟ್ಟಲೆ ಟೊಮ್ಯಾಟೊ ಬರ್ತಿದ್ದು ಯಾರೂ ಕೂಡ ಖರೀದಿ ಮಾಡ್ತಿಲ್ವಂತೆ. ಹೀಗಾಗಿ ದಿಕ್ಕು ಕಾಣದಂತಾದ ರೈತರು ತಾವು ಬೆಳೆದ ಟೊಮ್ಯಾಟೊವನ್ನೆಲ್ಲ ಕುರಿಗಳಿಗೆ ಹಾಕ್ತಿದ್ದಾರೆ. ಇತ್ತ ಜನ ಪರದಾಡ್ತಾ ಇದ್ರೆ ಅತ್ತ ರಾಜಕೀಯ ಕದನ ಜೋರಾಗ್ತಿದೆ. ಗ್ಯಾಸ್ ಸಮಸ್ಯೆ ಬಗ್ಗೆ ಮಾತನಾಡಿದ DCM DK ಶಿವಕುಮಾರ್, ಆಟೋ ಚಾಲಕರಿಗೆ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಿದೆ, ಹೋಟೆಲ್ನವರಿಗೂ ತೊಂದರೆ ಆಗ್ತಿದೆ. ಈ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಬಗೆಹರಿಸಬೇಕು. ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲವೂ ಕೇಂದ್ರ ಸರ್ಕಾರ ಕೊಡೋದು ಎಂದಿದ್ದಾರೆ. ಪಾಪ ಆಟೋ ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾ ಇದೆ. ಆಟೋಗೆ, ಹೋಟೆಲ್ಗೆ ಇಲ್ಲ. ನಾವು ಅದ್ರ ಬಗ್ಗೆ ಅದಕ್ಕೆ ನಮ್ ಕೈಲಿಲ್ಲ, ಅದೇ ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸುವಂಥದ್ದು, ಮುಂಜಾಗ್ರತೆ ಮಾಡಬೇಕಾಯ್ತು. ಅದು ವಿಫಲ ಆಗಿದೆ. ಶಾಸಕರಿಗೆ IPL ಚೆಲ್ಲಾಟ, ಜನರಿಗೆ ಹೊಟ್ಟೆಪಾಡಿನ ಪರದಾಟ. ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ. ಹಾಗಾಗಿದೆ ಇವತ್ತಿನ ಸ್ಥಿತಿ. ಜನ ಗ್ಯಾಸ್ ಸಿಗ್ತಿಲ್ಲ ಅಂತ ಪರದಾಡ್ತಿದ್ರೆ ಶಾಸಕರು IPL ಟಿಕೆಟ್ ಖರೀದಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನಾಳಿನ IPL ಮ್ಯಾಚ್ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ. ಸ್ಪೀಕರ್ ಕೊಠಡಿ ಬಳಿ ಶಾಸಕರ ಆಪ್ತ ಸಹಾಯಕರು ಸಾಲುಗಟ್ಟಿದ್ದು ಜನ ಹಿಡಿ ಶಾಪ ಹಾಕ್ತಿದ್ದಾರೆ. IPLಗೆ ಮಾತ್ರ ಮೊದಲು ಇರ್ತಾರೆ. ಮ್ಯಾಚ್ ನೋಡಬೇಕು ಅಂದ್ರೆ, ಬೆಡ್ಡಿಂಗ್ ಹಾಕ್ಬೇಕು ಅಂದ್ರೆ ಮೊದಲು ಮುಂದೆ ಇರ್ತಾರೆ. ಎಲ್ಲರೂ MLAನೂ ಇರ್ತಾನೆ, MP ನೂ ಇರ್ತಾನೆ, ಎಲ್ಲರೂ ಇರ್ತಾರೆ. ಇನ್ನೇನು ರಾಜಕಾರಣಿಗಳು ಇರೋದು ಕೊಳ್ಳೆ ಹೊಡೆಯ ರಾಜಕಾರಣಿಗಳು ಮೈನ್ ಪಾಯಿಂಟ್ ಇರೋದು ಅವರು. ಇನ್ನೇನು ಅವರು ಜನಗಳಿಗೇನು ಉಪಕಾರ ಮಾಡೋದ್ರಾಗ ಏನು ಅವರು ಮಾಡೋಂಥದ್ದು ಏನಿಲ್ಲ. ಅವ್ರು ಮಾಡ್ಕೊಳ್ಳೋಂಥದ್ದೆಲ್ಲ ಅವರೆಲ್ಲ ಅವ್ರ ಸೇಫ್ಟಿಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಮ್ಮ ಸೇಫ್ಟಿ ಯಾರು ನೋಡೋದೇ ಇಲ್ಲ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಮಾಜಿ CM ಸದಾನಂದ ಗೌಡ ಹಾಗೂ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕರು IPL ಟಿಕೆಟ್ ಕೇಳೋದು ನಾಚಿಕೆಗೇಡು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು 100 ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತೇನೆ. ಇದೇ ಈ ದೇಶದ ದುರಂತ. ಬಲ್ಲವರು ಕ್ರಿಕೆಟಿಗಾಗಿ ಕ್ಯೂ ನಿಂತವ್ರೆ. ಬಲ್ಲವರು ಕ್ರಿಕೆಟಿಗಾಗಿ ಕ್ಯೂ ನಿಂತಿದ್ದಾರೆ. ಹೊಟ್ಟೆಗೆ ಹೊಪ್ಪತ್ತಿನ ಊಟಕ್ಕಾಗಿ ಆಟೋ ಓಡಿಸುವ ಚಾಲಕರು ತನ್ನ ಆಟೋಗೆ ಗ್ಯಾಸ್ ಸಿಕ್ಕಿಲ್ಲ ಅಂತ ಕ್ಯೂ ನಿಂತಿದ್ದಾರೆ. ಇದೇ ಈ ದೇಶ ಹಾಳ್ತಾ ಇರೋದು. ಒಟ್ನಲ್ಲಿ ಕೊಲ್ಲಿ ಯುದ್ಧಕ್ಕೆ ಇಡೀ ವಿಶ್ವವೇ ತಲ್ಲಣಿಸ್ತಾ ಇದ್ದು, ಗ್ಯಾಸ್ ಗಂಡಾಂತರಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.